ಹಾಯ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ನೋಡಿ, ಊರು ಪಕ್ಕದ್ದೇ ಜಾಗ. ನೋಡಿ, ಎಲ್ಲ ಅಕ್ಕಪಕ್ಕ ಎಲ್ಲ ನಿಮಗೆ ಮನೆಗಳಿದೆ. ಊರು ಪಕ್ಕದ್ದೇ ಜಾಗ ಇದು. 24 ಗುಂಟೆ ಜಾಗ ಇದು. ನೋಡಿ, ಟಾರ್ ರೋಡ್ ಪಾಯಿಂಟು ಈಸ್ಟ್ ಫೇಸಿಂಗ್ ಇದು. ನಿಮಗೆ ಈ ಜಾಗ ಬಂದು ದೇವಮೂಲೆ ತುಂಬ ಚೆನ್ನಾಗಿ ಬೆಳೆದಿದೆ. ಅಗ್ನಿಮೂಲೆ ಕಟ್ಟಾಗಿದೆ. ವಾಸ್ತು ಪ್ರಕಾರವಾಗಿರುವಂಥ ಜಾಗ ಇದು. ನೋಡಿ, ಇದು ಬಸ್ ರೂಟ್ ಕೂಡ ಇದು. ನಿಮಗೆ ದೇವಮೂಲೆ ತುಂಬಾ ಚೆನ್ನಾಗಿ ಬೆಳೆದಿದೆ. ನೋಡಿ, ಇಲ್ಲಿ ಇದು ಕಟ್ಟಾಗಿದೆ. ನಿಮ್ಗೆ ಅಗ್ನಿಮೂಲೆ ನಿಮ್ಗೆ ವಾಸ್ತು ಪ್ರಕಾರವಾಗಿದೆ. ಇದರಲ್ಲಿ ನಿಮಗೆ ಒಂದು 20 ಸಸಿ ತೆಂಗಿನ ಸಸಿ ಹಾಕಿದ್ದಾರೆ. ಒಂದು ಮಾವಿನ ಮರನೂ ಬರುತ್ತೆ. ನಿಮಗೆ 20 ಸಸಿಗಳೆಲ್ಲ 1 ವರ್ಷ 2 ವರ್ಷದ ಮರಗಳು. ನಿಮ್ಗೆ ಇದು ಬಂದು ಪ್ಲೈನ್ ಲ್ಯಾಂಡ್ ಇದು. ಅಂದರೆ ತೆಂಗಿನ ಸಸಿ ಇನ್ನೂ ಬೆಳೆ ಬೆಳೆದಿರೋದ್ರಿಂದ ಇವೆಲ್ಲ ಖಾಲಿ ಐತೆ. ನೀವು ಇದರಲ್ಲೂ ಕೂಡ ಏನು ಬೇಕಾದ್ರೂ ಬೆಳ್ಕೋಬೋದು. ಮತ್ತು ನಿಮಗೆ ಸ್ಕ್ವೇರ್ ಶೇಪಲ್ಲಿದೆ. ಇದು ಬಂದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಕರೆಕ್ಟಾಗಿ 8 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕಿಲ್ಲಿಂದ 11ರಿಂದ 12 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಕೆಂಗೇರಿಯಿಂದ ಈ ಜಾಗಕ್ಕೆ ನಿಮ್ಗೊಂದು 57 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಯಿಂದ ಇಲ್ಲಿಗೆ ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗು, ಬಸ್ ರೂಟು. ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ಊರು ಪಕ್ಕದ್ದೇ ಜಾಗ. ನೀವು ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ನೋಡಿ, ಹಿಂದಗಡೆ ಎಲ್ಲ ಮನೆ ಕಾಣಿಸ್ತಿದೆಯಲ್ಲ, ಊರು ಪಕ್ಕದ್ದೇ ಜಾಗ ಇದು. ಸುತ್ತಮುತ್ತ ನೋಡಿ, ನಿಮ್ಗೆ ಅಲ್ಲಿಂದ ಹಿಡ್ದು ಫುಲ್ಲು ಊರೇ ಇದೆ. ಇಲ್ಲಿ ಈ ಕಡೆ ಎಲ್ಲ ತೋಟಗಳಿರೋದು. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಒಂದು ಬೋರ್ ಹಾಕೊಬೇಕು. ನಿಮಗೆ ಸುತ್ತಮುತ್ತ ಎಲ್ಲ ಕೆರೆಗಳಿದೆ. ವಾಟರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ. ಇದ್ರ 24 ಗುಂಟೆ ಬೆಲೆ ಬಂದು 3.5 ಲಕ್ಷ ಪರ್ ಗುಂಟೆ ಅಂತಾರೆ. ಕುತ್ಕೊಂಡು ಮಾತಾಡಿದ್ರೆ ಏನಂದರೆ ಒಂದು 10,000 20,000 ಅಷ್ಟೇ ಕಮ್ಮಿ ಆಗುತ್ತೆ. ಅದಕ್ಕಿಂತ ಕಮ್ಮಿ ಆಗಲ್ಲ. ಅದು ಕೂಡ ಕೂತು ನೀವು ಮಾತಾಡಬೇಕು ಓನರ್ ಹತ್ರ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಈಸ್ಟ್ ಫೇಸಿಂಗು. ಚಿಕ್ಕದಾಗಿ ಒಂದು ಮನೆ ಮಾಡ್ಕೊಂಡು ತೋಟ ಮಾಡ್ಕೊಂಡಿರ್ತೀನಿ ಅನ್ನೋರ್ಗಂತೂ ತುಂಬ ಚೆನ್ನಾಗಿದೆ ಜಾಗ. ಯಾರೆಲ್ಲ 25 ಗುಂಟೆ ಹುಡುಕ್ತಾ ಇರ್ತೀರಾ ಅಂಥವ್ರು 24 ಗುಂಟೆ ತುಂಬಾ ಚೆನ್ನಾಗಿದೆ. ಮತ್ತು ಕೆಂಪು ಭೂಮಿ, ವಾಟರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ. ಬೋರ್ ಹಾಕೊಂಡ್ರೆ ನಿಮ್ಗೆ ಒಳ್ಳೆ ನೀರು ಸಿಗುತ್ತೆ. ಇಲ್ಲೆಲ್ಲ 200ರಿಂದ 300 ಅಡಿ ಅಷ್ಟಕ್ಕೆ ನೀರು ಸಿಗುತ್ತೆ. ಈ ಚನ್ನಪಟ್ಟಣ ತಾಲೂಕಾಗಿರೋದ್ರಿಂದ ವಾಟರ್ ಸೋರ್ಸ್ಗೆ ಏನೂ ತೊಂದರೆ ಇಲ್ಲ. ಮತ್ತು ಇಲ್ಲೆಲ್ಲ ಕೆರೆಗಳಿದೆ. ನಿಮಗೆ ನೀರೇನು ಕೆರೆಗಳಿರೋದ್ರಿಂದ ನೀರಿಗಂತ ಅಂಥದ್ದು ಬೇಗನೆ ಸಿಗುತ್ತೆ ಬೋರ್ ಕೊಡ್ಸಿದ್ರೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ನಿಮಗೆ ಪಕ್ಕದ ತೋಟ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಅವ್ರು ತೆಂಗು ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಬೆಳೆ ಬರ್ತಾ ಇದೆ ಅಂತಂದರೆ ತುಂಬಾ ಚೆನ್ನಾಗಿ ಎಲ್ಲ ಮರಗಳು ಫಲ ಕೊಡ್ತಾ ಇದೆ. ಸೊ ಇದು ಈ ಮರಗಳು ಕೂಡ ಬೆಳೆದ್ರೆ ಸೇಮ್ ಇದೇ ಥರ ಬರುತ್ತೆ. ನೋಡಿ, ಕೈ ಇಟ್ಕೋಷ್ಟು ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಫಲ ಕೊಡ್ತಾ ಇದೆ. ಇದು ಕೂಡ ಇದೇ ಥರ ಸಿಗುತ್ತೆ. ನೋಡಿ, ಈ ಮಾವಿನ ಮರ ಕೂಡ ಇದು ಈಜೆ ಜಮೀನು ಸೇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿರುವಂಥ ಮರ, ಫಲ ಕೊಡ್ತಾ ಇದೆ. ಇದರಲ್ಲೊಂದು ಮರ ನಿಮಗೆ ಫಲ ಕೊಡ್ತಾ ಇರೋ ತೆಂಗಿನ ಮರನೇ ಇದೆ. ನೋಡಿ, ಒಂದು 20 ತೆಂಗಿನ ಸಸಿ ಬರುತ್ತೆ ನಿಮಗೆ ಈ ಜಾಗದಲ್ಲಿ. ನೋಡಿ, ನಿಮಗೆ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ 100 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ ಈ ಜಾಗ.